ಸರಿ, ಇವತ್ತಿನ ಸೆಷನ್ ಪ್ರಾರಂಭ ಮಾಡೋಣ. ಇವತ್ತಿನ ಸೆಷನ್ ಏನು? ಅರಿವಿನಿಂದ ಇರುವಿಕೆ, ಇರುವಂತಹದ್ದನ್ನ ಕಲ್ತುಕೊಳ್ಳುವಂಥದ್ದು. ಪ್ರೆಸೆನ್ಸ್ ಅಂತ ಏನ್ ಹೇಳ್ತೀವಿ, ಬೀಯಿಂಗ್ ಅಂತ ಏನ್ ಹೇಳ್ತೀವಿ, ಅದ ಅಂದ್ರೆ ಉಪಸ್ಥಿತಿ. ಈ ಕ್ಷಣದಲ್ಲಿ ನಾವು ಉಪಸ್ಥಿತರಾಗಿರುವಂಥದ್ದು. ಈಗ ಒಂದು ಪ್ರಶ್ನೆ, ಈ ಸಂಬಂಧಗಳಲ್ಲಿ ಅಥವಾ ಯಾರೋ ಜೊತೆಗಿದ್ರೆ ಅತಿ ದೊಡ್ಡ ಸಹಾಯ ಅಥವಾ ಗಿಫ್ಟ್ ಅಂದ್ರೆ ಏನಂತ ಅನಿಸ್ಬೋದು? ಅವ್ರಿಗೆ ಕೊಡುವಂಥದ್ದು, ಅವ್ರಿಗೆ ಖುಷಿ ಆಗುತ್ತೆ ಅದರಿಂದ. ಯಾರಾದ್ರೂ ಏನಾದ್ರೂ ಹೇಳ್ಬೋದಾ? ಅತ್ಯಂತ ಒಂದು ಒಳ್ಳೆಯ ಗಿಫ್ಟ್ ಏನಿರ್ಬಹುದು ಈ ಸಂಬಂಧಗಳಲ್ಲಿ ಕೊಡುವಂಥದ್ದು, ಇನ್ನೊಬ್ಬರಿಗೆ ಕೊಡುವಂಥದ್ದು? ಸರಿ ತಪ್ಪಂತಿಲ್ಲ, ಏನ್ ಅನ್ಸುತ್ತೆ ಅದನ್ನ ಹೇಳ್ಬೋದು. ಏನ್ ಕೊಟ್ರೆ ಅವ್ರಿಗೆ ಖುಷಿ ಆಗತ್ತೆ? ಯಾರಿಗೂ ಗಿಫ್ಟೇ ಕೊಟ್ಟಿಲ್ವಾ? ಎಲ್ರು ಸೈಲೆಂಟ್ ಆಗಿಬಿಟ್ರೆ ಹೆಂಗೆ? ಯಾರಾದ್ರೂ ವ್ಯಕ್ತಿಗಳಿರ್ಬೋದು. ಏನನ್ನ ನೀವ್ ಇನ್ನೊಬ್ಬರ ಹತ್ರ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಪುಷ್ಪಾಜಿ ಕೈ ಎತ್ತಿದ್ದೀರಾ ಅನ್ಸುತ್ತೆ. ಪುಷ್ಪ ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು ನೀವು ಮಾತಾಡೋದಾದ್ರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅವರು ಹೇಳಿದ್ನ ಕೇಳಿಸ್ಕೊಳ್ಳೋದು, ಅವ್ರು ಹೇಳೋದನ್ನ ಕೇಳಿಸ್ಕೊಳ್ಳೋದು ಖಂಡಿತವಾಗಿ. ಹೌದು. ಲಿಸನಿಂಗ್ ಅಂತ ಏನ್ ಹೇಳ್ತೀವಿ, ಅದು ತುಂಬಾ ಒಳ್ಳೆಯದು. ಮತ್ತೆ ಯಾರಾದ್ರೂ ಏನಾದ್ರೂ ಹೇಳ್ತೀರಾ? ಯಾರೋ ನಿಮಗೆ ಏನ್ ಕೊಟ್ರೆ ಖುಷಿ ಆಗತ್ತೆ? ಪುಷ್ಪ ಮೇಡಮ್ ಹೇಳಿದ್ರು, ನಾವ್ ಏನ್ ಹೇಳ್ತೀವಿ ಅದನ್ನ ಇನ್ನೊಬ್ರು ಕೇಳಿಸ್ಕೊಂಡ್ರೆ ಖುಷಿ ಆಗತ್ತೆ ಅಂತ ಹೇಳತ್ತ, ಅಥವಾ ಇನ್ನೊಬ್ರು ಏನ್ ಹೇಳ್ತಾರ ಅದನ್ನ ನಾವು ಕೇಳಿಸ್ಕೊಂಡ್ರೆ ಅವ್ರಿಗೆ ಖುಷಿ ಆಗತ್ತೆ ಅಂತ. ಹೇಳಿ ಮೇಡಮ್. ಮತ್ತೆ ಏನಾದ್ರೂ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀರಾ ಮೇಡಮ್? ಕೈ ಎತ್ತಿದ್ದೀರಾ? ಟೈಮ್ ಕೊಡ್ರಿ, ಅವರಿಗೆ ಸಮಯ ಕೊಟ್ರೆ ಅವರು ಖುಷಿ ಆಗುತ್ತೆ. ಖಂಡಿತವಾಗ್ಲು. ಒಟ್ಟಾರೆಯಾಗಿ ನಾವು ಏನ್ ಅವ್ರಿಗೆ ಸಮಯ ಕೊಡ್ತೀವಿ, ಅವ್ರು ಹೇಳೋದನ್ನ ಕೇಳಿಸ್ಕೊಳ್ತೀವಿ, ಅದರಿಂದ ಅವರಿಗೆ ಒಂದ್ ರೀತಿಯ ಗೌರವ ಕೊಟ್ಟಂಗೆ ಅವ್ರಿಗೆ ಖುಷಿ ಆಗುತ್ತೆ. ಅಂದ್ರೆ ಬೇರೆ ಶಬ್ದಗಳಲ್ಲಿ ಇದನ್ನ ಹೇಳೋದಾದ್ರೆ, ಪ್ರೆಸೆನ್ಸ್, ನಮ್ಮ ಇರುವಿಕೆ, ನಮ್ಮ ಅಲ್ಲಿ ನಾವು ಅವರಿಗೆ ಗಮನ ಕೊಡ್ತಾ ಅಲ್ಲೇ ಇರುವಂತದ್ದು, ಅದೇ ಕೇರಿಂಗ್ ಅಲ್ವಾ? ಹಾಗೇನೆ ನಮಗ್ ನಾವು ಎಷ್ಟು ಸಮಯ ಕೊಟ್ಕೊಳ್ತೀವಿ? ನಮ್ಮನ್ನ ನಾವು ಎಷ್ಟು ಕೇಳಿಸ್ಕೊಳ್ತೀವಿ? ಬೇರೆಯವ್ರಿಗೆ ನಾವು ಸಮಯ ಕೊಟ್ರೆ, ಬೇರೆಯವ್ರು ಹೇಳೋದನ್ನ ಕೇಳಿಸ್ಕೊಂಡ್ರೆ ಅವ್ರಿಗೆ ಖುಷಿ ಆಗತ್ತೆ. ಹಾಗೇನೆ ನಮಗೆ ನಮ್ಮನ್ನ ನಾವು ಕೇಳಿಸ್ಕೊಂಡ್ರೆ, ನಮಗೆ ನಾವು ಸಮಯ ಕೊಟ್ಕೊಂಡ್ರೆ ನಮಗೂ ಖುಷಿ ಆಗತ್ತಲ್ವಾ? ಅಂದ್ರೆ ಅವೈಲಬಿಲಿಟಿ, ನಮ್ಮ ಜೊತೆಗೆ ನಾವು ಎಷ್ಟು ಹೊತ್ತು ಇದೀವಿ ಅಂತ. ಯಾರ ಜೊತೆಗೆ ಇರ್ತೀವಿ ಸಾಮಾನ್ಯವಾಗಿ? ಏನೋ ಒಂದು ಮಾಡ್ತಾ ಇರ್ತೀವಿ, ಏನೋ ಒಂದು ಕೆಲಸ ಮಾಡ್ತಾ ಇರೋದು, ಇಲ್ಲ ಅಂದ್ರೆ ಏನೋ ಒಂದು ಯೋಚನೆ ಮಾಡ್ತಾ ಇರೋದು. ಯೋಚನೆ ಮಾಡೋದನ್ನು ಒಂದು ಕೆಲಸನೇ. ಏನೋ ಒಂದು ಹುಡುಕತಾ ಇರೋದು, ಇಲ್ದೇ ಇರೋವಂಥದ್ದು, ಏನ್ ಮಾಡ್ಲಪ್ಪ ನೆಕ್ಸ್ಟ್ ಅಂತ ಹೇಳಂತ. ಇನ್ನೇನೋ ಆಗ್ಬೇಕು ಅಂತ ಆಗುವಂತ ಪ್ರಯತ್ನ ಮಾಡ್ತಾ ಇರೋದು.
ಇದನ್ನು ಸತತವಾಗಿ ಮಾಡ್ತಾನೆ ಇರುತ್ತೆ ಮನಸ್ಸು. ಮತ್ತೆ ಯಾವ ಸಮಯದಲ್ಲಿ ನಮಗೆ ನಾವು ಸಮಯ ಕೊಟ್ಕೊಳ್ತೀವಿ, ನಮಗೆ ಏನ್ ಬೇಕು ಅಂತ ಕೇಳಿಸ್ಕೊಳ್ತೀವಿ, ಅಥವಾ ಬೇರೆ ಶಬ್ದಗಳಲ್ಲಿ ಯಾವ್ದಾದ್ರೂ ಸಮಯ ಇದೆಯಾ ನಾವು ಏನೂ ಮಾಡದೇ ಇರುವಂತದ್ದು ಅಥವಾ ಸುಮ್ಮನೆ ಇರುವಂತದ್ದು? ಸುಮ್ಮನೆ ಇರುವಂತದ್ದು, ಏನು ಮಾಡದೆ. ಯಾವ್ದಾದ್ರು ಯಾವ್ದಾದ್ರು ಇದೆಯಾ? ಧ್ಯಾನದಲ್ಲಿ ಮತ್ತೆ ನಿದ್ದೆಯಲ್ಲಿ. ನಿದ್ರೆಯಲ್ಲೂ ಕೂಡ ಕನಸುಗಳು ಬರ್ತಾ ಇರುತ್ತಲ್ಲ ಮೇಡಮ್? ಸರಿ, ಖಂಡಿತವಾಗ್ಲು ನಿದ್ರೆ ಡೀಪ್ ಸ್ಲೀಪ್ ಅಲ್ಲಿ ಏನಾದ್ರು ಇದ್ದಾಗ ನಮ್ಗೆ ಗೊತ್ತಾಗದಂಗೆನೆ ಏನು ಯೋಚಿಸ್ತಿರಲ್ಲ ಅಷ್ಟೇ. ಅಂದ್ರೆ ನಾವು ಯೋಚನೆ ಮಾಡೋದು ತಪ್ಪಲ್ಲ, ಏನೋ ಒಂದು ಮಾಡೋದು, ಕೆಲಸ ಮಾಡೋದನ್ನು ತಪ್ಪಲ್ಲ. ಸಮಸ್ಯೆ ಅಂತ ಹೇಳಿದ್ರೆ ನಾವು ಕಂಪಲ್ಸರಿ ಮಾಡುವಂತದ್ದು ಇದೆಯಲ್ಲ, ಏನಾದ್ರೂ ಒಂದು ಮಾಡ್ಲೇಬೇಕು, ಏನಾದ್ರೂ ಒಂದು ಯೋಚಿಸ್ಲೇಬೇಕು, ಸುಮ್ಮನೆ ಇರೋ ಹಾಗಿಲ್ಲ ಅಂತ ಹೇಳಿ. ಅಂದ್ರೆ ನಮಗ್ ಸಮಯ ಸಿಗ್ಲಿಲ್ಲ, ತುಂಬಾ ಬ್ಯುಸಿ ಇದೀವಿ, ಅದಕ್ಕೋಸ್ಕರ ನಮಗ್ ನಾವು ಸಮಯ ಕೊಟ್ಕೊಳಕ್ ಆಗಿಲ್ಲ ಅಂದ್ರೆ ಅದು ಬೇರೆ ವಿಷಯ. ಆದ್ರೆ ಒಂದ್ 5 ನಿಮಿಷ ಟೈಮ್ ಇದೆ, ನೆಕ್ಸ್ಟ್ ಏನು ಕೆಲಸ ಇಲ್ಲ, ಒಂದ್ 5 ನಿಮಿಷ ಟೈಮ್ ಇದೆ ಅಂದ್ರೆ ಏನ್ ಮಾಡ್ತೀವಿ? ಮೊಬೈಲ್ ನೋಡ್ತೀವಿ, ಇಲ್ಲ ಟಿವಿ ನೋಡ್ತೀವಿ, ಇಲ್ಲ ಅಂದ್ರೆ ಬೇರೆ ಇನ್ಯಾರ್ದೋ ಜೊತೆ ಮಾತಾಡ್ತೀವಿ, ಅಥವಾ ಮತ್ತಿನ್ನೇನ್ ಮಾಡ್ಬೋದು ನೆಕ್ಸ್ಟ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಅಲ್ವಾ? ಮೈಂಡ್ ಮನಸ್ಸು ತಂದ್ರೆ ಬೇರೆ ಕೆಲಸ ಎಂಗೇಜ್ ಆಗ್ತದೆ. ಎಂಗೇಜ್ ಏನಾದ್ರೂ ಒಂದ್ರಲ್ಲಿ ಎಂಗೇಜ್ ಆಗ್ಬೇಕು ಅನ್ನುವಂಥದ್ದು ಅದರ ಉದ್ದೇಶ. ಅದೇ ಅಭ್ಯಾಸ ಆಗೋಗ್ಬಿಟ್ಟಿದೆ, ಏನಾದ್ರೂ ಒಂದ್ ಮಾಡ್ತಾನೆ ಇರ್ಬೇಕು ಅಂತ. ಏನಾದ್ರೂ ಫ್ರೀ ಟೈಮ್ ಇತ್ತು ಅಂತ ಹೇಳಂದ್ರೆ ಆ ಫ್ರೀ ಟೈಮ್ ಅನ್ನ, ಖಾಲಿ ಜಾಗವನ್ನ ಇನ್ಯಾವುದ್ರಿಂದಾದ್ರೂ ತುಂಬಿಸ್ತಾ ಇರುತ್ತೆ. ಅದೇ ಅದರ ಅಭ್ಯಾಸ ಬಲ, ಅದರ ಅವಶ್ಯಕತೆ ಅಲ್ಲ, ಅದು ಅದರ ಅಭ್ಯಾಸ ಬಲ ಹಂಗಾಗಿದೆ. ಮುಂಚೆನೂ ಹಿಂಗಿತ್ತಾ ಅಥವಾ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತಾ? ಯಾವಾಗ್ಲೂ ಹಿಂಗೆ ಇದೆ, ಕೆಲವೊಂದು ವಿಷಯ ಅಂಡರ್ಸ್ಟ್ಯಾಂಡಿಂಗ್ ಈಗ ಆಗ್ತಾ ಇದೆ, ಈಗ ಅರ್ಥ ಆಗ್ತಾ ಇದೆ. ಸಾಮಾನ್ಯವಾಗಿ ಮನಸ್ಸು ಆಕ್ಯುಪೈ ಆಗಿರುತ್ತೆ, ಸುಮ್ಮನೆ ಕೂತ್ಕೊಳ್ಳಕ್ ಬರಲ್ಲ ಅದಕ್ಕೆ. ಈ ರೀತಿ ನಾವು ಯಾವತ್ತೂ ಕೂಡ ಮನಸ್ಸು ಆಕ್ಯುಪೈ ಆಗಿತ್ತು, ಏನೋ ಒಂದ್ ಮಾಡ್ತಾನೆ ಇರ್ಬೇಕು ಅಂತ ಹೇಳಂದ್ರೆ ವಿಶ್ರಾಂತಿ ಅನ್ನುವಂಥದ್ದು ಇರೋದನ್ನ ಇಲ್ಲ. ಸತತವಾಗಿ ಎನರ್ಜಿ ಡ್ರೈನ್ ಔಟ್ ಆಗ್ತಾ ಇರುತ್ತೆ, ಅದರಿಂದ ಸ್ಟ್ರೆಸ್ ಕ್ರಿಯೇಟ್ ಆಗ್ತಾ ಇರುತ್ತೆ, ಒತ್ತಡ ಕ್ರಿಯೇಟ್ ಆಗ್ತಾ ಇರುತ್ತೆ. ಹೌದಾ? ಪ್ರೆಸೆಂಟೇಷನ್ ಹೋಗೋಣ. ಅಲ್ಲ, ಇದರಿಂದ ಎಸ್ಕೇಪ್ ಆಗೋದು ಹೆಂಗ್ ಸರ್? ನಿರ್ದಿಷ್ಟವಾಗಿ ನಾವು ಏನ್ ಧ್ಯಾನ ಮಾಡ್ಬೇಕು, ದೇವ್ರ ಧ್ಯಾನ ಮಾಡ್ಬೇಕು ಅಂದ್ರೆ ನಿರ್ದಿಷ್ಟವಾಗಿ ಆಗೋದಿಲ್ಲ, ಮಾಡ್ತಾ ಇರ್ತೀವಿ, ಬೇರೆ ಕಡೆ ಹೋಗ್ಬಿಡ್ತೀವಿ. ಇದರಿಂದ ಎಸ್ಕೇಪ್ ಆಗೋದು ಹೆಂಗೆ ಅಂತ ಹೇಳಿ ಅಂದ ನಮ್ಮನ್ನ, ಈಗ ಅದೇ ಇವತ್ತಿನ ಟಾಪಿಕ್, ಸುಮ್ಮನೆ ಇರುವುದು ಹೇಗೆ ಅಂತ ಈಗ ಪ್ರಶ್ನೆ ಇರೋದು. ಏನೂ ಮಾಡದೆ ಸುಮ್ಮನೆ ಹೇಗಿರೋದು ಅನ್ನುವಂಥದ್ದು. ಹ್ಯಾಬಿಟ್ ಪ್ಯಾಟರ್ನ್ ಅನ್ನುವಂಥದ್ದು ಏನಿದೆ, ಅಭ್ಯಾಸ ಬಲ ನಮ್ಮ ಮನಸ್ಸಿಂದು, ಅದನ್ನ ನಾವು ಬದಲಾಯಿಸ್ಕೊಳ್ಳೇಬೇಕು. ಅದನ್ನ ಯಾವ ರೀತಿ ಬದಲಾಯಿಸ್ಕೊಳ್ಳೋದು? ಉದ್ದೇಶಪೂರ್ವಕವಾಗಿ ಪ್ರಯತ್ನ ಮಾಡಿದ್ರೆ ಅದನ್ನ ಬದಲಾಯಿಸ್ಕೊಳ್ಳುವಂತ ಚಾನ್ಸ್ ಇದೆ. ಇಲ್ಲ ಅಂತ ಹೇಳಂದ್ರೆ ಅದರ ಅಭ್ಯಾಸ ಬಲದಿಂದ ಅದು ಒಂದ್ ಕಡೆಯಿಂದ ಒಂದ್ ಕಡೆ ಜಂಪ್ ಮಾಡ್ತಾನೆ ಇರುತ್ತೆ, ಇನ್ನೇನೋ ಕೆಲಸಗಳನ್ನ ಮಾಡ್ತಾನೆ ಇರುತ್ತೆ, ಇನ್ನೇನೋ ಯೋಚನೆಗಳನ್ನ ಮಾಡ್ತಾನೆ ಇರುತ್ತೆ. ಅವಶ್ಯಕತೆ ಇದ್ದಾಗ ಕೆಲಸ ಮಾಡೋದು, ಅವಶ್ಯಕತೆ ಇದ್ದಾಗ ಯೋಚನೆ ಮಾಡೋದು ತುಂಬಾ ಒಳ್ಳೆಯದನೆ. ಆದ್ರೆ ಖಾಲಿ ಇದೀನಲ್ಲ ಅಂತ ಏನೋ ಒಂದ್ ಕೆಲಸ ಮಾಡೋದು, ಖಾಲಿ ಇದೀನಲ್ಲ ಅಂತ ಏನೋ ಒಂದು ಯೋಚನೆ ಮಾಡುವಂತದ್ದು ಏನಿದೆ, ಅದು ಅಭ್ಯಾಸ ಬಲದಿಂದ ಬಂದಿರುವಂತದ್ದು. ಅಡಿಕ್ಷನ್ ಅಂತ ಏನ್ ಹೇಳ್ತೀವಿ ಅದು ಮೆಂಟಲ್ ಎಡಿಕ್ಷನ್. ಥಿಂಕಿಂಗಿಗೆ ಮತ್ತೆ ಡೂಯಿಂಗಿಗೆ ಎಡಿಕ್ಷನ್ ಆಗಿದ್ದೀವಿ. ಏನೋ ಒಂದು ಮಾಡ್ಲೇಬೇಕು, ಏನೋ ಒಂದು ಯೋಚಿಸಲೇಬೇಕು ಅನ್ನುವಂಥದ್ದು. ಈಗ ಅದರಿಂದ ನಾವು ಹೊರಗಡೆ ಬರಬೇಕು ಅಂತ ಹೇಳಂದ್ರೆ
ಅದಕ್ಕಿಂತನೂ ಕೂಡ ಯಾವುದೋ ಒಂದು ಹಿತಕರವಾದಂಥದ್ದಿದೆ, ಅದಕ್ಕಿಂತನೂ ಕೂಡ ನಮ್ಮ ಮನಸ್ಸಿಗೆ ಶಾಂತಿಯನ್ನ, ನೆಮ್ಮದಿಯನ್ನ ತಂದು ಕೊಡುವಂತದ್ದೊಂದು ಕ್ರಿಯೆ ಇದೆ ಅನ್ನುವಂಥದ್ದು ಗೊತ್ತಾಗ್ಬೇಕು ಮನಸ್ಸಿಗೆ. ಯಾಕೆಂದ್ರೆ ಇದನ್ನೆಲ್ಲ ಮನಸ್ಸು ಮಾಡ್ತಾ ಇರೋದು ಅದರಿಂದ ಏನೋ ಸಿಗುತ್ತೆ, ಏನೋ ಹುಡುಕ್ತಾ ಇರತ್ತೆ. ಅದರಿಂದ ಏನೋ ಸಿಗುತ್ತೆ, ನನಗೆ ಸಮಾಧಾನ ಸಿಗ್ಬೋದು ಅಥವಾ ಇನ್ನೇನೋ ಖುಷಿ ಸಿಗ್ಬೋದು ಅಂತ ಹುಡುಕ್ತಾನೇ ಇರುತ್ತೆ ಅದು, ಅಥವಾ ಅದರಿಂದ ಏನೋ ಸೆಕ್ಯೂರಿಟಿ ಸಿಗ್ಬೋದು ಅಂತ ಹುಡುಕ್ತಾ ಇರತ್ತೆ. ಯಾವಾಗ ಅದಕ್ಕೆ ಅರ್ಥ ಆಗುತ್ತೋ ಈ ಪ್ರೆಸೆನ್ಸ್, ಉಪಸ್ಥಿತಿ ಅನ್ನುವಂಥದ್ದು, ಈ ಕ್ಷಣದಲ್ಲಿ ಇರುವಿಕೆ ಅನ್ನುವಂಥದ್ದು ಅತಿ ಹೆಚ್ಚು ಪರಿಣಾಮಕಾರಿ, ಸಂತೃಪ್ತಿಯನ್ನ ತಂದುಕೊಡೋದು, ಸಮಾಧಾನ ತಂದುಕೊಡೋದು ಅಂತ ಗೊತ್ತಾಗುತ್ತೆ ಮನಸ್ಸಿಗೆ. ಆಗ ಅಭ್ಯಾಸ ಬಲ ಬದಲಾವಣೆ ಆಗ್ತಾ ಹೋಗುತ್ತೆ. ಎಷ್ಟೊಂದು ಜನ ಇರ್ತಾರೆ ನೋಡಿ, ಸುಮ್ಮನೆ ಕೂತ್ಕೊಂಡಿರ್ತಾರೆ. ಸುಮ್ಮನೆ ಕೂತ್ಕೊಳ್ಳೋದಂದ್ರೆ ಸೋಮಾರಿತನದಿಂದ ಕೂತ್ಕೊಳ್ಳೋದಲ್ಲ, ಆಲಸ್ಯತನ ಅಲ್ಲ, ಅರಿವಿನಿಂದ ಕುಳಿತುಕೊಳ್ಳುವಂಥದ್ದು. ಕಾನ್ಸಿಯಸ್ ಬೀಯಿಂಗ್, ಅರಿವಿನಿಂದ ಇರುವಿಕೆ, ಪ್ರಜ್ಞಾವಸ್ಥೆಯಲ್ಲಿ ಇರುವಿಕೆ, ಅಲರ್ಟ್ನೆಸ್ ಇರುತ್ತೆ ಅವಾಗ. ಅದನ್ನೇ ಅಭ್ಯಾಸ, ವೇದಾಂತದ ಅಭ್ಯಾಸ ಅಂತ ಬಂದಿದೆ, ವೇದಾಂತಿಕ್ ಮೆಡಿಟೇಷನ್. ಅದನ್ನ ಇವತ್ತು ನೋಡೋಣ. ಏನಿದು ವೇದಾಂತಿಕ್ ಮೆಡಿಟೇಷನ್ ಅಂತ ಹೇಳಿದ್ರೆ, ಮುಖ್ಯವಾದ ಗುಣಧರ್ಮ ಮಾಡುವಿಕೆ, ಯೋಚಿಸುವಿಕೆ, ಅನುಭವಿಸುವಿಕೆ ಅಥವಾ ಏನೋ ಹುಡುಕುವಿಕೆ ಅಲ್ಲ, ಇಲ್ಲದೆ ಇರುವಂತದ್ರ ಬಗೆಗೆ ಅಲ್ಲ, ಈ ಕ್ಷಣದಲ್ಲಿ ಇರುವುದರ ಬಗೆಗೆ. ಏನಿದೆ, ಯೋಚನೆಗಳಂತೂ ಬರ್ತಾನೆ ಇರ್ತವೆ ಅಭ್ಯಾಸ ಬಲದಿಂದ. ಅದ ಪ್ರಕಾರ ಯೋಚನೆಗಳಿಗೆ ತಕ್ಕಂಗೆ ನಮ್ಮ ಮನಸ್ಥಿತಿಗಳ ಬದಲಾವಣೆ ಆಗ್ತಾ ಇರುತ್ತೆ. ಹಾಗೆ ಮನಸ್ಥಿತಿಗೆ ತಕ್ಕಂಗೆ ನಮ್ಮ ದೇಹದಲ್ಲಿ ಸಂವೇದನೆಗಳು ಕಂಡು ಬರ್ತಾ ಇರ್ತವೆ. ಇವೇ ನಮ್ಮ ಅನುಭವಗಳು. ಈ ಅನುಭವಗಳಲ್ಲಿ ನಾನು ಅನ್ನುವಂಥದ್ದು ಏನಾದ್ರೂ ಇದೆಯಾ, ಅಥವಾ ಇದೆಲ್ಲ ಆಗ್ತಿರೋದ, ತನ್ನಿಂತಾನೆ ಆಗ್ತಿರೋದ? ಉದಾಹರಣೆಗೆ ಮೊದಲನೆಯದಾಗಿ ಯೋಚನೆಗಳು. ಈ ಯೋಚನೆಗಳನ್ನ ನಾವು ಮಾಡ್ತೀವ ಅಥವಾ ತಾನಾಗೇನೆ ಬರ್ತಾ ಇದಾವ? ಮೆಜಾರಿಟಿ ಯೋಚನೆಗಳು ತಾನಾಗಿ ಬರ್ತವೆ. ಒಂದಷ್ಟನ್ನ ನಾವೇನೋ ಪ್ಲಾನ್ ಮಾಡ್ಬೇಕು ಅಂತದ್ದು ಅಂತ ಏನೋ ಒಂದು ಸೀರಿಯಸ್ ಆಗಿ ಮಾಡ್ತಿರ್ಬೇಕಾದ್ರೆ ನಾವಾಗೇನೆ ಯೋಚನೆ ಮಾಡ್ಬಿಟ್ಟು ಮಾಡ್ತಾ ಇರ್ತೀವಿ. ಆದ್ರೆ ಮೆಜಾರಿಟಿ ಟೈಮ್ ಅಲ್ಲಿ ತನ್ನಿಂತಾನೇ ಬರ್ತಿರ್ತವೆ. ಯಾವ್ದು ಅವಶ್ಯಕತೆ ಇದೆಯೋ ಅದನ್ನ ನಾವು ಮಾಡ್ತೀವಲ್ಲ, ಅದರಿಂದ ಒಳ್ಳೆಯದೇನೆ, ಸಮಸ್ಯೆ ಏನಿಲ್ಲ, ಅದರಿಂದ ನಮಗೆ ಇನ್ನೂ ಅನುಕೂಲ ಆಗತ್ತೆ. ಆದ್ರೆ ತಾನಾಗೇನೆ ಏನು ಯೋಚನೆಗಳು ಬರ್ತಾ ಇದೆ, ಅನ್ಕಾನ್ಸಿಯಸ್ ಥಾಟ್ಸ್ ಏನೇನಿದೆ, ಅವು ನಮಗೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇರೋದು, ಎನರ್ಜಿ ಡ್ರೈನ್ ಔಟ್ ಮಾಡ್ತಾ ಇರೋದು. ಯಾಕೆಂದ್ರೆ ಅವು ಅವಶ್ಯಕತೆ ಇಲ್ಲ, ಆದ್ರೂ ಬರ್ತಾ ಇದಾವೆ. ಸೊ ಇಲ್ಲಿ ಯೋಚನೆಗಳನ್ನು ನಾನ್ ಮಾಡ್ತಾ ಇಲ್ಲ, ಮೋಸ್ಟ್ ಆಫ್ ದ ಟೈಮ್ ತಾನಾಗೇನೆ ಬರ್ತಾ ಇದೆ ಅನ್ನುವಂಥದ್ದು ಒಂದು. ಹಾಗೆ ಮನಸ್ಥಿತಿಗಳು ನಾವೇ ಮಾಡ್ತಿದೀವ ಅಥವಾ ತಾನಾಗೆ ಆಗ್ತಿದೀಯಾ? ಉದಾಹರಣೆಗೆ ನನಗೆ ಕೋಪ ಬರುತ್ತೆ ಅಥವಾ ನನಗೆ ಇರಿಟೇಷನ್ ಆಗತ್ತೆ, ಅದು ತಾನಾಗೆ ಆಗ್ತಾ ಇದೆ. ನಾನೇನ್ ಮಾಡ್ಕೊಳ್ತಾ ಇಲ್ಲ, ನಾನು ಈ ಕ್ಷಣದಲ್ಲಿ ಕೋಪ ಮಾಡ್ಕೋಬೇಕು ಅಂತ ಹೇಳಿ ಅಂದೇನ್ ಕೋಪ ಮಾಡ್ಕೊಳ್ತಾ ಇಲ್ಲ, ಅಥವಾ ನಾನು ಇರಿಟೇಟ್ ಆಗಬೇಕು ಅಂತ ಏನ್ ಇರಿಟೇಷನ್ ಮಾಡ್ಕೊಳ್ತಿಲ್ಲ, ಅಥವಾ ನಾನು ಆಲಸ್ಯತನದಿಂದ ಇರಬೇಕು ಅಂತೇನು ಆಲಸ್ಯತನ ಇಲ್ಲ, ತಾನಾಗೆ ಆಗ್ತಿದೆ ಅದು ಅಲ್ವಾ? ಸೊ ನಾನು ಅನ್ನುವಂಥದ್ದು ನೀನ್ ಮಾಡ್ತಾ ಇಲ್ಲ ಅಲ್ಲಿ, ಅದು ಕೂಡ ತಾನಾಗೆ ಆಗ್ತಾ ಇದೆ. ಹಾಗೆ ಉಸಿರಾಡ, ಅದು ಅಷ್ಟೇ ತನ್ನಿಂತಾನೇ ನಡೀತಾ ಇದೆ. ಆಮೇಲೆ ಈ ಮನಸ್ಥಿತಿಗೆ ತಕ್ಕಂತೆ ನಮ್ಮ ದೇಹದಲ್ಲಿ ಸಂವೇದನೆಗಳು, ಸೆನ್ಸೇಷನ್ಸ್, ಸ್ಪಂದನೆಗಳು ಅಂತ ಹೇಳ್ಬೋದು, ಕಂಪನಗಳು ಅಂತ ಹೇಳ್ಬೋದು, ಅವು ಕೂಡ ಅಷ್ಟೇ. ಅವುಗಳನ್ನು ನಾವು ಕ್ರಿಯೇಟ್ ಮಾಡ್ತಿಲ್ಲ, ನಾವು ಉತ್ಪತ್ತಿ ಮಾಡ್ತಿಲ್ಲ, ಅವಾಗೆ ತಾನಾಗೇನೆ ಆಗ್ತಾ ಇರುವಂಥವು. ಈ ರೀತಿ ಇಡೀ ನಮ್ಮ ಜೀವನದಲ್ಲಿ ಅನುಭವಗಳು ತನ್ನಿಂತಾನೇನೆ ಘಟಿಸ್ತಾ ಇದ್ದಾವೆ. ಯೋಚನೆಗಳು, ನಮ್ಮ ಮನಸ್ಥಿತಿಗಳು, ದೇಹದಲ್ಲಿಯ ಅನುಭವಗಳು ಅಥವಾ ಸಂವೇದನೆಗಳು, ಉಸಿರಾಟ, ನಮಗೆ ಏನೇನ್ ಗಮನಕ್ಕೆ ಬರುತ್ತೋ ಅದೆಲ್ಲ ತನ್ನಿಂತಾನೆ ಆಗ್ತಾ ಇದೆ. ಅಲ್ಲಿ ನಾನು ಅನ್ನುವಂಥದ್ದು ಏನಿಲ್ಲ, ತಾನಾಗೇನೆ ನಡ್ಕೊಂಡು ಹೋಗ್ತಾ ಇದೆ. ಇದು ಲೈಫ್ ಫ್ಲೋ ಅನ್ನುವಂಥದ್ದು ತಾನಾಗೆ ನಡ್ಕೊಂಡು ಹೋಗ್ತಾ ಇದೆ. ಏನ್ ಮಾಡಬಹುದು ನಾವು? ಅದನ್ನ ಸಾಕ್ಷಿ ರೂಪದಲ್ಲಿ ನೋಡಬಹುದು. ಅದೊಂದು ಕಂಟ್ರೋಲ್ ನಮ್ಮ ಹತ್ರ ಇದೆ ಚೆನ್ನಾಗಿ, ಆ ಒಂದು ನಿಯಂತ್ರಣ.
ಏನು? ಹೌದಪ್ಪ, ಏನ್ ನಡೀತಾ ಇದೆ ಅಂತ. ಅದೇ ಇರುವಿಕೆಯ ಅಭ್ಯಾಸ. ಸಾಕ್ಷಿ ರೂಪದಲ್ಲಿ ನನಗೆ ಯಾವ ರೀತಿಯ ಯೋಚನೆಗಳು ಈ ಕ್ಷಣದಲ್ಲಿ ಬರ್ತಾ ಇದೆ ಅಂತ ಗಮನಿಸುವುದು. ಭಾವನೆಗಳು ಅಥವಾ ಮನಸ್ಥಿತಿಗಳು ಯಾವುದಿದೆ ಈ ಕ್ಷಣದಲ್ಲಿ ಗಮನಿಸೋದು. ದೇಹದಲ್ಲಿಯ ಸಂವೇದನೆಗಳು, ಅನುಭವಗಳು ಅಥವಾ ಕಂಪನಗಳು ಯಾವ ರೀತಿ ಇದೆ ಗಮನಿಸುವುದು, ಗುರುತಿಸುವುದು ಮತ್ತು ಅದನ್ನ ಹಾಗೆ ಇರಲು ಬಿಡುವುದು. ಇದೇ ಸಾಕ್ಷಿ ರೂಪದಲ್ಲಿ ಮಾಡುವಂಥದ್ದು. ಉಸಿರಾಟ, ಅದು ಕೂಡ ತನ್ನಿಂತಾನೆ ಆಗ್ತಾ ಇದೆ, ಅದನ್ನ ಗಮನಿಸುವುದು. ಇದು ಸಾಕ್ಷಿ ಭಾವದಿಂದ ನಾವು ಗಮನಿಸುವಂಥದ್ದು ನಮ್ಮ ಅನುಭವಗಳನ್ನ. ಇಲ್ಲಿಂದ ಪ್ರಾರಂಭ ಮಾಡೋಣ. ಅದಾದ್ಮೇಲೆ ವೇದಾಂತಿಕ್ ಮೆಡಿಟೇಷನ್ಗೆ ಹೋಗೋಣ. ವೇದಾಂತಿಕ್ ಮೆಡಿಟೇಷನ್ ಅಂದ್ರೆ ಏನು? ಈಗ ನಾವು ಏನೇನನ್ನು ಗಮನಿಸ್ತಾ ಇದ್ದೀವಿ, ಏನೇನು ಅನುಭವಕ್ಕೆ ಬರ್ತಾ ಇದೆ, ಇದೆಲ್ಲವೂ ತನ್ನಿಂತಾನೇನೆ ಏನ್ ನಡೀತಾ ಇರುವಂತಹ ಅನುಭವಗಳನ್ನ ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದ್ದೀವಲ್ಲ, ಇದರಲ್ಲಿ ಒಂದು ಅಂಶ ಇದೆ. ಏನು? ಆ ಇರುವಿಕೆ, ಪ್ರೆಸೆನ್ಸ್ ಅನ್ನುವಂಥದ್ದು. ಒಂದು ಸಾಕ್ಷಿ ಭಾವ, ಇನ್ನೊಂದು ಪ್ರೆಸೆನ್ಸ್ ಅಥವಾ ಇರುವಿಕೆ. ಅದನ್ನಂತೂ ಒಪ್ತೀವ ನಾವು ಸತ್ಯ ಅಂತ ಹೇಳಿ. ಪ್ರತಿಯೊಂದು ಬದಲಾವಣೆ ಆಗ್ತಾ ಇದೆ, ಎಲ್ಲವೂ ಬರ್ತಾ ಇದೆ, ಹೋಗ್ತಾ ಇದೆ ತನ್ನಿಂತಾನೆ. ಆದ್ರೆ ನಾನು ಈ ಕ್ಷಣದಲ್ಲಿ ಇದ್ದೇನೆ, ಉಪಸ್ಥಿತಿ, ಪ್ರೆಸೆನ್ಸ್, ಅದಂತೂ ಸತ್ಯ ಅಂತ ಒಪ್ಪಬೇಕಲ್ವಾ? ನನ್ನ ಇರುವಿಕೆ. ಸುನೀತಾ ಬಾಯ್ ಒಂದು ಬಾಯ್ಲೆ. ಆ ಇರುವಿಕೆಯ ಕಡೆಗೆ ಗಮನ ಕೊಡುವಂಥದ್ದೇ ವೇದಾಂತಿಕ ಅಭ್ಯಾಸ. ಯಾವ ರೀತಿ? ಈ ನಾನು ಎನ್ನುವಂಥದ್ದು ಒಂದು ರೀತಿಯ ಆಕಾಶ, ಪ್ರಜ್ಞಾಪೂರ್ವಕ ಆಕಾಶ, ಬಯಲು ಅಂತ ಹೇಳ್ಬೋದು. ಈ ಆಕಾಶದಲ್ಲಿ ಮೋಡಗಳಂತ ಬರ್ತಾ ಇರುತ್ತೆ. ಆ ಮೋಡಗಳಿಂದ ಆಕಾಶಕ್ಕೆ ಏನಾದ್ರೂ ಡಿಸ್ಟರ್ಬೆನ್ಸ್ ಆಗತ್ತಾ? ತೊಂದರೆ ಆಗತ್ತಾ? ಆಗತ್ತೆ ಅಂತ ಅನ್ಸುತ್ತಾ? ತೊಂದರೆ? ಮೋಡಗಳಂತೂ ಆಕಾಶದಲ್ಲಿ ಬರ್ತಾ ಇರತ್ತೆ. ಎಲ್ಲಿಂದ ಬಂತು ಅಂತ ಏನಾದ್ರೂ ಇಲ್ಲ ತಲೆ ಸರ್. ಕೆಡ್ಸ್ಕೊಳತ್ತಾ? ಏನು ಆಗಲ್ಲ ಅಲ್ವಾ? ಈ ಮೋಡ ಯಾಕೆ ಬಂತು, ನನಗೆ ಇಂಥ ಮೋಡ ಬೇಕು, ಕಪ್ಪು ಮೋಡ ಬೇಡ, ಬಿಳಿ ಮೋಡ ಬೇಕು ಅಂತ ಏನಾದ್ರೂ ಕೇಳುತ್ತಾ? ಇಲ್ಲ ಅಲ್ವಾ? ಮೋಡಗಳು ಆಕಾಶದಲ್ಲಿ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೆ, ಫ್ಲೋಟ್ ಆಗತ್ತೆ. ಆದ್ರೆ ಆಕಾಶ ಅದನ್ನ ರೆಸಿಸ್ಟ್ ಮಾಡಲ್ಲ, ಆಕಾಶ ಅದನ್ನ ವಿರೋಧಿಸಲ್ಲ, ಬರಲಿ ಅಂತ ಬಿಡುತ್ತೆ. ಆಮೇಲೆ ಕೆಲವು ಸಮಯ ಆದ್ಮೇಲೆ ಆ ಮೋಡಗಳು ಹೊರಟೋಗ್ತವೆ. ಆಕಾಶ ಅದನ್ನು ವಿರೋಧಿಸಲ್ಲ, ಹೋಗ್ಲಿ ಅಂತ ಬಿಡುತ್ತದೆ. ಆ ಮೋಡಗಳು ಬರೋದ್ರಿಂದ ಆಕಾಶ ಏನು ಕಡಿಮೆನೂ ಆಗಲ್ಲ. ಆಕಾಶ ಹೇಗಿದೆಯೋ ಹಾಗೆ ಇದೆ, ಅಲ್ಲಿ ಮೋಡಗಳು ಬಂದು ಹೋಗ್ತಾ ಇದ್ದಾವೆ. ಹಾಗೆ ನಮ್ಮ ಈ ಪ್ರಜ್ಞಾ ಅವಸ್ಥೆ ಏನಿದೆ, ನಾನು ಎನ್ನುವಂಥದ್ದು ಒಂದು ವಿಶಾಲವಾದ ಪ್ರಜ್ಞಾವಸ್ಥೆ, ಕಾನ್ಸಿಯಸ್ನೆಸ್, ಸ್ಪೇಸ್ ಆಫ್ ಕಾನ್ಸಿಯಸ್ನೆಸ್. ಈ ವಿಶಾಲವಾದ ಪ್ರಜ್ಞಾವಸ್ಥೆಯಲ್ಲಿ ಈ ಎಲ್ಲ ಅನುಭವಗಳು ಬರ್ತಾ ಇದೆ, ಹೋಗ್ತಾ ಇದೆ. ಯೋಚನೆಗಳಿರ್ಬೋದು, ಮನಸ್ಥಿತಿಗಳಿರ್ಬೋದು, ದೇಹದಲ್ಲಿಯ ಸಂವೇದನೆಗಳಿರ್ಬೋದು. ನಾವೇನ್ ಅನ್ಕೊಳ್ತಾ ಇದ್ದೀವಿ ಅಂತ ಹೇಳಂದ್ರೆ, ಈ ಸಂವೇದನೆಗಳು, ಯೋಚನೆಗಳು ಮತ್ತು ಮನಸ್ಥಿತಿಗಳು ಇದರಿಂದಾಗಿ ನಮಗೆ ಅರಿವಾಗ್ತಿದೆ ಅಂತ, ಪ್ರಜ್ಞೆ ಬರ್ತಿದೆ ಅಂತ ಹೇಳಂದು, ಪ್ರಜ್ಞಾವಸ್ಥೆಯಲ್ಲಿ ಇದೀವಿ ಅಂತ. ಆದರೆ ಆಕ್ಚುಲಿ ರಿವರ್ಸ್. ಅಲ್ಲಿ ಇರೋ ಅಂಥದ್ದೇ ಬರೀ ಒಂದು ಸ್ಪೇಸ್ ಇದೆ,
ಯಾವ್ದರ ಸ್ಪೇಸ್ ಅದು? ಆಕಾಶ ಅದು ಪ್ರಜ್ಞಾ ಅವಸ್ಥೆಯ ಆಕಾಶ. ಅದರೊಳಗೆ ಇದೆಲ್ಲ ತಾನಾಗೆ ನಡೀತಾ ಇದೆ. ಒಂದ್ ಪಿಕ್ಚರ್ ಅಲ್ಲಿ ತೋರಿಸ್ಬೇಕು ಅದನ್ನ ಅಂದ್ರೆ ಈ ರೀತಿಯಾಗಿ ಇಲ್ಲಿ ಪ್ರಜ್ಞಾ ಅವಸ್ಥೆ ಇದೆ. ಇದರಲ್ಲಿ ಉಸಿರಾಟ, ಸಂವೇದನೆಗಳು, ಈ ಭಾವನೆಗಳು ಅನ್ನುವಂಥದ್ದೆಲ್ಲ ಬಂದು ಹೋಗ್ತಾ ಇದೆ, ತಾನೇನೆ ಬರ್ತಾ ಇದೆ, ಹೋಗ್ತಾ ಇದೆ. ಆದ್ರೆ ನಾವು ಇವುಗಳಿಗೆ ಐಡೆಂಟಿಫೈ, ಇದ್ರ ಜೊತೆಗೆ ಗುರುತಿಸಲ್ಪಟ್ಟಿದ್ದೇವೆ. ಏನದು? ಇದು ನನ್ನ ಯೋಚನೆಗಳು, ನಾನ್ ಮಾಡ್ತಿರೋ ಯೋಚನೆಗಳು, ಇದು ನನ್ನ ಭಾವನೆಗಳು, ಇವು ನನ್ನ ಅನುಭವಗಳು, ಸೆನ್ಸೇಷನ್ಸ್ ಅಂತ. ಅದೆಲ್ಲ ತನ್ನಿಂದ ತಾನೇ ಆಗ್ತಾ ಇರೋದು ಈ ಕಾನ್ಸಿಯಸ್ನೆಸ್ ಅಲ್ಲಿ, ಪ್ರಜ್ಞಾ ಅವಸ್ಥೆಯಲ್ಲಿ. ಈಗ ನಿಶ್ಚಲತೆ ಅನ್ನುವಂಥದ್ದು ಏನಿದು? ಈ ಕಡ್ಡಾಯ ಪೂರ್ವಕವಾಗಿ ನಾವು ನಿರಂತರವಾಗಿ ಏನೋ ಒಂದು ಕಾರ್ಯದಲ್ಲಿ ಸಿಕ್ಕಿ ಹಾಕೊಳ್ಳುವಂಥದ್ದು ಒಂದು ಅಭ್ಯಾಸ ಇದೆಯಲ್ಲ, ಇದರ ಬದಲಾಗಿ ಈ ಕ್ಷಣದ ಇರುವಿಕೆಯ ಉಪಸ್ಥಿತಿಯಲ್ಲಿ ಅದನ್ನ ಅಳವಡಿಸಿಕೊಳ್ಳುವಂಥದ್ದು, ಅಂದ್ರೆ ಈ ಪ್ರೆಸೆನ್ಸ್ ಜೊತೆಗೆ ಇರುವಂಥದ್ದು. ಯಾವ ರೀತಿ? ಆಕಾಶದಲ್ಲಿಯ ಮೋಡಗಳಂತೆ ಈ ಆಲೋಚನೆಗಳ ಮತ್ತು ಭಾವನೆಗಳೇನ್ ಬರ್ತಾ ಇದೆ ಅವುಗಳನ್ನ ಬಂದು ಹೋಗಲು ಬಿಟ್ಟು ಬಿಡುವುದು. ಆಕಾಶ ಯಾವ ರೀತಿ ಮೋಡಗಳನ್ನ ಬಂದು ಹೋಗೋದಕ್ಕೆ ಬಿಡುತ್ತೋ ಹಾಗೆ ನಾನು ಆ ಪ್ರಜ್ಞಾವಸ್ಥೆ ಇಲ್ಲಿ ಕಂಡು ಬರುವ ಎಲ್ಲಾ ಅನುಭವಗಳನ್ನು ಬಂದು ಹೋಗಲು ಬಿಡುವಂಥದ್ದು. ಮಧ್ಯದಲ್ಲಿ ಆ ಒಂದು ಕಾನ್ಸಿಯಸ್ನೆಸ್ ಇದೆ. ಇದು ಏನು ಅಂತ ಹೇಳಂದ್ರೆ ಒಂದು ಉದಾಹರಣೆ. ಯಾವ್ದಪ್ಪ ಅದು? ಅಂಗುಲಿಮಾಲ ಕಥೆ ಕೇಳಿರೋದಾ? ಸ್ಕೂಲಲ್ಲಿ ಬುದ್ಧನ ಅನುಯಾಯಿ. ಬುದ್ಧನ ಅನುಯಾಯಿ ಆಗಿದ್ದಲ್ವಾ? ಅಂಗುಲಿಮಾಲ ಒಬ್ಬ ಕ್ರೂರ ವ್ಯಕ್ತಿ ಇದ್ದಿದ್ದು. ಟಾರ್ಗೆಟ್ ಇದ್ದಿದ್ದು 1,000 ಜನರನ್ನ ಸಾಯಿಸ್ಬೇಕು ಅಂತ ಹೇಳಿ ಅಂದು. ಸಾಯಿಸ್ಬಿಟ್ಟು ಏನ್ ಮಾಡ್ತಾ ಇದ್ದಿದ್ದು? ಪ್ರತಿಯೊಬ್ಬರನ್ನು ಸಾಯಿಸಿದಾಗ ಹೆಬ್ಬೆಟ್ಟನ್ನ ತಗೊಳ್ತಾ ಇದ್ದಿದ್ದು, ತಗೊಂಡ್ಬಿಟ್ಟು ಅದನ್ನ ಮಾಲೆಯ ರೂಪದಲ್ಲಿ ಜೋಡಿಸ್ಕೊಳ್ತಾ ಇದ್ದಿದ್ದು. ಒಟ್ಟು 1,000 ಹೆಬ್ಬೆಟ್ಟುಗಳ ಮಾಲೆ ಹಾಕೋಬೇಕು ಅಂತ ಅವನ ಟಾರ್ಗೆಟ್ ಇತ್ತು. 999 ಜನರನ್ನ ಸಾಯಿಸಿದ್ದ. 1,000ನೇ ವ್ಯಕ್ತಿಯನ್ನ ಸಾಯಿಸೋಣ ಅಂತ ಯೋಚನೆ ಮಾಡ್ತಿದ್ದ. ಅದಕ್ಕೆ ಏನಾದ್ರೂ ಒಂದ್ ಸ್ವಲ್ಪ ದೊಡ್ಡದಾಗಿ ಮಾಡೋಣ ಅಂತ ಬುದ್ಧನ್ನೇ ಸಾಯಿಸ್ಬಿಡೋಣ 1,000ನೇ ವ್ಯಕ್ತಿ ಅಂತ ಅವನು ಹುಡುಕ್ತಾ ಇದ್ದ. ಒಂದಷ್ಟು ಜನ ಬಂದು ಹೇಳಿದ್ರು ಬುದ್ಧನ್ಗೂ, ಇಂಥ ಒಬ್ಬ ಕ್ರೂರಿ ಇದ್ದಾನೆ, ಅವನ್ನ ನಿಮ್ಮನ್ನ ಸಾಯಿಸ್ಬೇಕು ಅಂತ ಟ್ರೈ ಮಾಡ್ತಿದ್ದು, ಹುಷಾರಾಗಿರಿ ಅಂತೇಳಿ ಅಂದು. ಬುದ್ಧನಿಗೂ ಅವನ ಬಗ್ಗೆ ಅನುಕಂಪ ಬಂದು ನೇರವಾಗಿ ಅವನ ಹತ್ರನೇ ಹೋಗೋಣ, ಮಾತಾಡ್ಸೋಣ ಅಂತ ಹೇಳಿ ಅಂದು ಅವನ ಕಡೆಗೆ ಹೋದ. ಅವನು ಒಂದು ಸರಿ ಕಾಯ್ಕೊಂತ ಕೂತ್ಕೊಂಡಿದ್ದ. ಬುದ್ಧ ಇಂಥ ಜಾಗದಲ್ಲಿ ದಿನ ಓಡಾಡ್ತಾನೆ ಅನ್ನೋಂಥದ್ದು ಗೊತ್ತಿತ್ತು. ಆ ಜಾಗದಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿದ್ದು. ಬುದ್ಧ ದಾಟ್ಕೊಂಡು ಹಿಂಗ್ ಹೋಗ್ತಾ ಇದ್ದಿತ್ತು. ಹೋಗ್ಬೇಕಾದ್ರೆ ಇವನು ಅಂಗುಲಿಮಾಲ ಕರಿತಾನೆ. ಹೇ ಬುದ್ಧ, ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನೀನ್ ಕಾಯ್ಕೊಂಡು ಕಾಣಿಸ್ತಿಲ್ವಾ? ಮತ್ತೆ ಯಾಕೆ ಹೋಗ್ತಾ ಇದೀಯಾ? ನಿಂತ್ಕೋ ಅಂತ ಹೇಳಿ. ಆಗ ಬುದ್ಧ ಹೇಳ್ತಾನೆ, ತಿರುಗ್ಬಿಟ್ಟು ಸಮಾಧಾನದಿಂದ ಹೇಳ್ತಾನೆ, ನೋಡಪ್ಪ, ನಾನು ನಿಂತ್ಕೊಂಡು ಬಹಳ ಟೈಮ್ ಆಯ್ತು, ಬಹಳ ವರ್ಷಗಳೇ ಕಳೆದು ಹೋದ್ವು. ನಿಂತ್ಕೋಬೇಕಾಗಿರೋದು ನೀನು ಅಂತ ಹೇಳಿ ಅಂತ ಹಂಗೆ ಮುಂದಕ್ಕೆ ಹೋಗ್ತಾನೆ ಹೇಳ್ತಾನೆ. ಇವನಿಗೆ ಅಂಗುಲಿಮಾಲಗೆ ವಿಚಿತ್ರ ಅನ್ಸುತ್ತೆ, ಏನ್ ಹೇಳಿದ್ದು ಅಂತ ಹೇಳಿ ಅಂದ. ನಾನು ಇಲ್ಲಿ ಕೂತ್ಕೊಂಡಿದ್ದೀನಿ, ನಿಶ್ಚಲತೆಯಿಂದ ನಾನು ಕೂತ್ಕೊಂಡಿದ್ದೀನಿ. ಇವನ್ ಹೇಳೋದು ನೀನು ನಿಶ್ಚಲತೆಯಿಂದ ಕೂತ್ಕೋಬೇಕು, ನೀನ್ ಹೋಗ್ತಾ ಇದೀಯಾ, ನಾನು ನಿಂತುಕೊಂಡಿದ್ದೀನಿ ಅಥವಾ ನಿಶ್ಚಲತೆಯಿಂದ ಇದೀನಿ ಅಂತ ಹೇಳ್ತು. ಆಕ್ಚುಲಿ ಬುದ್ಧ ಹೋಗ್ತಾ ಇರೋದು, ಆದ್ರೆ ನಾನು ನಿಂತಿದ್ದೀನಿ ಅಂತ ಹೇಳ್ತಿರೋದು. ಇವನ್ ನಿಂತಿರೋದು ಅಂಗುಲಿಮಾಲ, ನೀನು ನಿಲ್ಬೇಕು ಅಂತ ಹೇಳ್ತಿರೋದು. ಅಂದ್ರೆ ನಾವ್ ಯಾವ ಕೆಲಸ ಮಾಡ್ತೀವಿ, ಯಾವ ಸ್ಥಿತಿಯಲ್ಲಿದ್ದೀವಿ ದೇಹದ ಸ್ಥಿತಿಲಿ ಅನ್ನೋಂಥದ್ದು ಮುಖ್ಯ ಅಲ್ಲ.
ಆ ನಿಶ್ಚಲತೆ ಅನ್ನುವಂಥದ್ದೇನಿದೆ ಅದು ನಮ್ಮ ಕ್ರಿಯೆಗಳಲ್ಲೂ ಕೂಡ ಬರುವಂಥದ್ದು. ಅದು ನಮ್ಮ ಆ ಪ್ರಜ್ಞಾವಸ್ಥೆ ಮೂಲ ವಸ್ತು ಏನಿದೆ, ಮೂಲ ತತ್ವ ನಮ್ದು, ಅದರ ಜೊತೆಗೆ ಗುರುತಿಸಲ್ಪಟ್ಟಿರುವಂಥದ್ದು. ಅದನ್ನೇ ನಿಶ್ಚಲತೆ ಅಂತ ಬುದ್ಧ ಹೇಳ್ತಾ ಇದ್ದಿದ್ದು, ಸ್ಟಿಲ್ನೆಸ್ ಅನ್ನುವಂಥದ್ದು. ಒಂದ್ಸರಿ ಅದ ಐ ಆಮ್, ನನ್ನ ಇರುವಿಕೆಯ ಜೊತೆಗೆ ನಾನು ಗುರುತಿಸಿಕೊಂಡು ಬಿಟ್ರೆ ಉಳಿದದ್ದೆಲ್ಲ ನಡೀತಾ ಇರುವಂತದ್ದು ನಮಗೇನು ತೊಂದರೆ ಮಾಡಲ್ಲ. ಅದೇ ಇರುವಿಕೆಯ ಸ್ಥಿತಿ, ಅದು ವಿಶ್ರಾಂತ ಸ್ಥಿತಿ. ಅದ್ಯಾವ್ದು ನಮಗ್ ತೊಂದರೆನೆ ಮಾಡ್ತಿಲ್ಲ. ನಮ್ಮ ಯೋಚನೆಗಳು ಬರ್ಲಿ ಹೋಗ್ಲಿ ಏನ್ ತೊಂದರೆ ಮಾಡಲ್ಲ. ನಮ್ಮ ಭಾವನೆಗಳು ನಮಗ್ ತೊಂದರೆ ಮಾಡ್ತಿಲ್ಲ, ಯಾಕೆಂದ್ರೆ ಅವಕ್ರ ಜೊತೆಗೆ ನಾವು ಗುರುತಿಸ್ತಾನೆ ಇಲ್ಲ ಅಂತ ಹೇಳಿದ್ರೆ, ಅಂದ್ರೆ ಐಡೆಂಟಿಫೈ ಆಗ್ತಿಲ್ಲ ಅವಕ್ರ ಜೊತೆಗೆ ಅಂತಂದ್ರೆ ಅವಕ್ರಿಂದ ನಮಗೇನು ತೊಂದರೆ ಇಲ್ಲ. ಆ ಸ್ಥಿತಿಯನ್ನ ತಲುಪುವಂಥದ್ದು ಅದೇ ವೇದಾಂತಿಕ್ ಧ್ಯಾನದ ಅಭ್ಯಾಸ. ಪೌರ್ಣಮಿಯ ಅರಿವಿನ ಧ್ಯಾನದ ಅಭ್ಯಾಸ. ಮುಂಚೆನೂ ನೋಡಿದ್ವಿ, ಧ್ಯಾನ ಯಾವಾಗ ಮಾಡಿದ್ರೂ ಕೂಡ ಒಳ್ಳೆಯ ಪರಿಣಾಮವನ್ನೇ ಕೊಡುತ್ತೆ. ಆದ್ರೆ ಪೌರ್ಣಮಿಯ ದಿನ ಮತ್ತೆ ಅಮಾವಾಸ್ಯ ದಿನ ಇಂಥ ಪವಿತ್ರವಾದಂಥ ದಿನಗಳಲ್ಲಿ ಮಾಡಿದಾಗ ಒಂದು ಕಾಸ್ಮಿಕ್ ಎನರ್ಜಿ ಇರುತ್ತೆ ಇಡೀ ಲೋಕದಲ್ಲಿ. ಆ ಕಾಸ್ಮಿಕ್ ಎನರ್ಜಿಯ ಸಹಾಯದಿಂದ ಆ ಪರಿಣಾಮ ಇನ್ನೂ ಹೆಚ್ಚಾಗುತ್ತೆ. ಅದಕ್ಕೋಸ್ಕರ ಪೌರ್ಣಮಿಯ ದಿನ ವಿಶೇಷವಾಗಿ ಧ್ಯಾನದ ಅಭ್ಯಾಸ ಮಾಡೋದು ಒಳ್ಳೆಯದು. ಈ ಆಲೋಚನೆಗಳಿರ್ಬೋದು ಮತ್ತು ಎಲ್ಲಾ ರೀತಿಯ ಅನುಭವಗಳಂದ್ರೆ ಏನು, ಆಲೋಚನೆಗಳು ಬರುತ್ತೆ, ಮನಸ್ಸಿನ ಭಾವನೆಗಳು ಬರುತ್ತೆ ಮತ್ತು ದೇಹದಲ್ಲಿ ಕಂಡುಬರುವ ಸಂವೇದನೆಗಳು. ಈ ಎಲ್ಲಾ ಅನುಭವಗಳ ಆಚೆ ಇರುವಂತದ್ದು ಈ ನಾನು, ಪರಬ್ರಹ್ಮ ಅಥವಾ ಬ್ರಾಹ್ಮಣ ಅನ್ನುವಂಥ ಸ್ಥಿತಿ, ಅದನ್ನು ಅನುಭವಿಸುವಂಥದ್ದು, ಆ ಕಡೆಗೆ ಗಮನ ಕೊಡುವಂಥದ್ದು. ಇಲ್ಲಾಂದ್ರೆ ನಮ್ಮ ಗಮನ ಬರೀ ಯೋಚನೆಗಳಲ್ಲಿ, ಭಾವನೆಗಳಲ್ಲಿ ಮತ್ತು ಸಂವೇದನೆಗಳಲ್ಲಿ ಸಿಕ್ಕಾಕೊಂಡಿದೆ. ಸರಿನಾ? ಈಗ ಸೆಂಟರ್ ಅಲ್ಲಿ ಐ ಆಮ್ ಅಂತಿದೆ, ನನ್ನ ಇರುವಿಕೆ, ಆ ಬ್ರಹ್ಮಣತ್ವ, ಅದು ಸೆಂಟರ್ ಆಫ್ ಕಾನ್ಸಿಯಸ್ನೆಸ್, ಆ ಪ್ರಜ್ಞಾವಸ್ಥೆಯ ಮೂಲ. ಅಲ್ಲಿ ಅದರ ಸುತ್ತಲೂ ಹರಿತಾ ಇರೋದು ಅಥವಾ ಅದರ ಒಳಗಡೆ ಹರಿತಾ ಇರುವಂತದ್ದು ನಮ್ಮ ಅನುಭವಗಳು, ಯೋಚನೆಗಳು, ಮನಸ್ಥಿತಿಗಳು ಮತ್ತು ಸಂವೇದನೆಗಳು. ಈ ಒಂದು ಸ್ಥಿತಿ ಏನಿದೆ ಇದು ನಾವು ತಿಳ್ಕೊಳ್ಳುವಂಥದ್ದಲ್ಲ, ಇದು ಮಾಹಿತಿ ಅಲ್ಲ, ಇದು ಇಟ್ ಈಸ್ ನಾಟ್ ದ ಸ್ಟೇಟ್ ಆಫ್ ನೋಯಿಂಗ್. ಅಥವಾ ಇದು ಮಾಡುವಂಥದ್ದು ಏನಲ್ಲ, ಅನುಭವಿಸುವಂಥದ್ದು ಅಲ್ಲ, ಇದು ಅದೊಂದು ಅನುಭವ ಅಲ್ಲ, ಇದು ಇರುವಿಕೆಯ ಸ್ಥಿತಿ, ಪ್ರೆಸೆನ್ಸ್. ಈ ಕ್ಷಣದಲ್ಲಿ ಇದರ ಅಭ್ಯಾಸ ಮಾಡೋಣ. ಇದ್ರ ಬಗ್ಗೆ ಎಷ್ಟೇ ಮಾತಾಡಿದ್ರು ಪ್ರಯೋಜನ ಏನೂ ಇಲ್ಲ. ಇದೊಂದು ಪಾಯಿಂಟರ್ ಅಷ್ಟೇ. ಏನ್ ಅಭ್ಯಾಸ ಮಾಡ್ತೀವಿ ಅದು ಮುಖ್ಯ. ನಮ್ಮ ಗಮನವನ್ನ ನಮ್ಮ ಅನುಭವಗಳನ್ನ ಮೀರಿ ಇರುವಿಕೆಯ ಸ್ಥಿತಿಯಲ್ಲಿ ತೆಗೆದುಕೊಂಡು ಬರುವಂತದ್ದು. ಅನುಭವಗಳು ನಡೀತಾನೆ ಇರುತ್ತೆ. ಅನುಭವಗಳಂದ್ರೆ ಮತ್ತೆ ಹೇಳೋದು ಯೋಚನೆಗಳು, ಸಂವೇದನೆಗಳು ಮತ್ತು ಮನಸ್ಥಿತಿಗಳು ಅಥವಾ ಭಾವನೆಗಳು. ನೇರವಾಗಿ ಕುಳಿತುಕೊಳ್ಳೋಣ. ಬೆನ್ನು ನೇರ, ಕತ್ತು ನೇರ. ಈ ಕ್ಷಣದಲ್ಲಿ ಏನ್ ಅನುಭವಗಳಿದೆ ಗಮನಿಸೋಣ. ಮೊದಲಿಗೆ ಮನಸ್ಸಿನಲ್ಲಿ ಏನ್ ಅನುಭವ ಇದೆ, ಮನಸ್ಥಿತಿ ಹೇಗಿದೆ, ಯಾವ ಯೋಚನೆಗಳಿದೆ, ಯಾವ ಭಾವನೆ ಇದೆ ಅಥವಾ ಮನಸ್ಥಿತಿ ಇದೆ, ಏನಾದ್ರೂ ಉದ್ವೇಗತೆ ಇದೆಯಾ ಅಥವಾ ಸಮಾಧಾನ ಇದೆಯಾ, ಅದು ಹೇಗಿದೆಯೋ ಹಾಗೆ ಗುರುತಿಸೋದು.
ಸಾಕ್ಷಿ ಮನೋಭಾವದಿಂದ ಅದನ್ನು ಬದಲಾಯಿಸುವ ಪ್ರಯತ್ನ ಬೇಡ. ಉದ್ವೇಗತೆ ಇದ್ರೆ ಈ ಕ್ಷಣದಲ್ಲಿ ಉದ್ವೇಗತೆ ಇದೆ. ಸಮಾಧಾನ ಇದ್ರೆ ಈ ಕ್ಷಣದಲ್ಲಿ ಸಮಾಧಾನ ಇದೆ. ಹಾಗೆ ಆಲಸ್ಯತನ ಏನಾದ್ರೂ ಇದೆಯಾ ಅಥವಾ ಉತ್ಸಾಹ ಇದೆಯಾ? ಮನಸ್ಸು ಗೊಂದಲಮಯವಾಗಿದೆಯಾ ಅಥವಾ ಸ್ಪಷ್ಟತೆ ಇದೆಯಾ? ಗೊಂದಲಮಯವಾಗಿದ್ರೆ ಈ ಕ್ಷಣದಲ್ಲಿ ಮನಸ್ಸು ಗೊಂದಲಮಯ ಆಗಿದೆ ಎಂದು ಸ್ಪಷ್ಟವಾಗಿ ಗುರುತಿಸುವುದು ಮತ್ತು ಅದನ್ನ ಹಾಗೆ ಇರಲು ಬಿಡುವುದು. ಅದನ್ನು ಬದಲಾಯಿಸೋ ಪ್ರಯತ್ನ ಬೇಡ. ನಮ್ಮ ಕೆಲಸ ಸಾಕ್ಷಿ ಮನೋಭಾವದಿಂದ ಮನಸ್ಥಿತಿಯನ್ನ ಅಥವಾ ಭಾವನೆಗಳನ್ನ ನೋಡುವುದು, ಗಮನಿಸುವುದು. ಒಟ್ಟಾರೆಯಾಗಿ ಈ ಕ್ಷಣದಲ್ಲಿ ಹಿತಕರವಾದ ಮನಸ್ಥಿತಿ ಇದೆಯಾ ಅಥವಾ ಅಹಿತಕರವಾದ ಮನಸ್ಥಿತಿ ಇದೆಯಾ ಗಮನಿಸುವುದು, ಪರಿಶೀಲಿಸುವುದು. ಅಥವಾ ಕೆಲವು ಬಾರಿ ಆ ಕಡೆಗೆ ಹಿತಕರನೂ ಅಲ್ಲ, ಈ ಕಡೆಗೆ ಅಹಿತಕರನೂ ಅಲ್ಲ, ಅಂತಹ ತಟಸ್ಥ ಭಾವನೆ ಇರುತ್ತೆ. ಅದನ್ನು ಗಮನಿಸುವುದು. ಇದು ಮನಸ್ಸಿನ ಅನುಭವದ ಅರಿವು. ಹಾಗೇನೆ ದೇಹದಲ್ಲಿ ಯಾವ ರೀತಿ ಅನುಭವ ಇದೆ? ಏನಾದರೂ ನೋವಿನ ಸಂವೇದನೆಗಳಿದ್ದಾವ ಅಥವಾ ಹಿತಕರವಾದ ಸಂವೇದನೆಗಳಿದ್ದಾವ? ಏನೇ ಗಮನಕ್ಕೆ ಬಂದರೂ ಕೂಡ ಸರಳ ಸ್ವಾಭಾವಿಕ ಅನುಭವಗಳು, ಅವುಗಳನ್ನು ಗುರುತಿಸುವುದು. ಎಲ್ಲೋ ಒಂದಿಷ್ಟು ಗಟ್ಟಿಯಾದ ಸಂವೇದನೆಗಳು ಕಂಡು ಬರಬಹುದು, ಅಥವಾ ಇನ್ನೆಲ್ಲೋ ಹರಿಯುವ ಸಂವೇದನೆಗಳು ಕಂಡು ಬರಬಹುದು, ಸೂಕ್ಷ್ಮ ಸಂವೇದನೆಗಳು ಕಂಡು ಬರಬಹುದು. ಸ್ವಲ್ಪ ಒತ್ತಡದ ಸಂವೇದನೆಗಳಿರ್ಬೋದು. ಅಥವಾ ಹಿತಕರವಾದಂತಹ ಸಂವೇದನೆಗಳಿರಬಹುದು. ಅವುಗಳನ್ನ ಗಮನಿಸುವುದು ಮತ್ತು ಹಾಗೆ ಇರಲು ಬಿಡುವುದು. ಹಾಗೇನೆ ಉಸಿರಾಟ. ಈ ಕ್ಷಣದಲ್ಲಿ ಉಸಿರು ಒಳಗಡೆ ಬರ್ತಿದೆಯಾ ಅಥವಾ ಹೊರಗಡೆ ಹೋಗ್ತಿದೆಯಾ ಸ್ಪಷ್ಟವಾಗಿ ಗುರುತಿಸುವುದು. ಈಗ ಇದೆಲ್ಲವೂ ಕೂಡ ಉಸಿರಾಟ ಇರಬಹುದು, ಸಂವೇದನೆಗಳಿರ್ಬೋದು, ಮನಸ್ಥಿತಿಗಳಿರ್ಬೋದು, ಯೋಚನೆಗಳಿರ್ಬೋದು. ಇದಿಷ್ಟೇ ಅಲ್ವಾ ಜಗತ್ತು ಅಂದ್ರೆ, ನನ್ನ ಜಗತ್ತು ಅಂದ್ರೆ. ಇದರಲ್ಲಿ ಯಾವುದು ಶಾಶ್ವತವಾಗಿರುವಂಥದ್ದಿದೆ? ಮನಸ್ಸಿನಲ್ಲಿ ಮನಸ್ಥಿತಿಗಳು ಬದಲಾವಣೆ ಆಗ್ತಾನೆ ಇರುತ್ತೆ. ಶಾಶ್ವತವಾಗಿ ಇರುವಂಥದ್ದಲ್ಲ ಅದು. ಯೋಚನೆಗಳು ಬರ್ತಾ ಇದೆ, ಹೋಗ್ತಿದೆ, ಅದು ಶಾಶ್ವತ ಅಲ್ಲ. ಈ ಸಂವೇದನೆಗಳು ಕೂಡ, ದೇಹದಲ್ಲಿಯ ಅನುಭವಗಳು ಕೂಡ ಬರ್ತಾ ಇರೋದು, ಬದಲಾಗ್ತಿರೋದು, ಹೋಗ್ತಿರೋದು, ಅದು ಶಾಶ್ವತ ಅಲ್ಲ. ಎಲ್ಲವೂ ಅನಿತ್ಯ. ಇದರಲ್ಲಿ ಏನಾದರೂ ನಾನು ಅನ್ನುವಂಥದ್ದೇನಾದ್ರೂ ಇದೆಯಾ? ಈ ಯೋಚನೆಗಳಿಗೆ ನಾನು ಅಂತ ಹೇಳ್ಬೋದಾ? ಅಥವಾ ಮನಸ್ಥಿತಿಗಳಿಗೆ, ಭಾವನೆಗಳಿಗೆ ನಾನು ಅಂತ ಹೇಳ್ಬೋದಾ? ಅಥವಾ ಸಂವೇದನೆಗಳಿಗೆ ನಾನು ಅಂತ ಹೇಳ್ಬೋದಾ? ಇದರಲ್ಲಿ ನಾನು ಅನ್ನುವಂಥದ್ದು ಏನೂ ಇಲ್ಲ. ಅವು ತಾನಾಗಿ ಬರ್ತಾ ಇದೆ, ಹೋಗ್ತಾ ಇದೆ.
ಹಾಗಿದ್ರೆ ಇದು ಅನಾತ್ಮ. ಇಲ್ಲಿ ನಾನು ಅನ್ನುವಂಥದ್ದು ಯಾವುದು ಇಲ್ಲ. ನಾನು ಎನ್ನುವಂಥದ್ದು ಯಾವುದೇ ಅನುಭವದಲ್ಲಿ ಇಲ್ಲ. ಇವೆಲ್ಲವೂ ಬರೀ ಅನುಭವಗಳು ಅಷ್ಟೇ. ಈಗ ಇನ್ನೊಂದು ರೀತಿಯಲ್ಲಿ ಪರಿಶೀಲಿಸೋಣ. ಇಲ್ಲಿ ಎಲ್ಲವೂ ಬದಲಾಗ್ತಾ ಇದೆ, ಆದರೆ ಒಂದು ಮಾತ್ರ ಶಾಶ್ವತವಾಗಿ ಇಲ್ಲೇ ಇರೋ ಅಂಥದ್ದು. ಅದು ಬರುವಂಥದ್ದು ಅಲ್ಲ, ಹೊರಟು ಹೋಗುವಂಥದ್ದು ಅಲ್ಲ, ಇಲ್ಲೇ ಇರುವಂಥದ್ದು. ಏನದು? ಈ ಕ್ಷಣದಲ್ಲಿ ಇರುವಿಕೆ, ಕಾನ್ಸಿಯಸ್ನೆಸ್, ಪ್ರಜ್ಞೆ, ಅರಿವು. ಈ ದೇಹ ಮತ್ತು ಮನಸ್ಸುಗಳು ಬಿದ್ದೋದ್ರೂ ಕೂಡ ಈ ಪ್ರಜ್ಞೆ, ಕಾನ್ಸಿಯಸ್ನೆಸ್, ಅರಿವು ಶಾಶ್ವತವಾಗಿ ಇಲ್ಲೇ ಇರುವಂಥದ್ದು. ನನ್ನ ಇರುವಿಕೆ. ಈ ನನ್ನ ಇರುವಿಕೆ ಒಂದು ರೀತಿಯಲ್ಲಿ ಬಯಲು, ಆಕಾಶ, ಪ್ರಜ್ಞೆ, ಚಿದಾಕಾಶ. ಈ ಚಿದಾಕಾಶದಲ್ಲಿ ಎಲ್ಲ ಅನುಭವಗಳು ಬಂದು ಹೋಗ್ತಾ ಇದ್ದಾವೆ ಮೋಡಗಳ ರೀತಿಯಲ್ಲಿ. ಯೋಚನೆಗಳಿರ್ಬಹುದು, ಭಾವನೆಗಳಿರಬಹುದು, ಸಂವೇದನೆಗಳಿರಬಹುದು. ಎಲ್ಲ ಅನುಭವಗಳು ಮೋಡಗಳ ರೀತಿಯಲ್ಲಿ ಬರುತ್ತಿವೆ, ಬದಲಾಗುತ್ತಿವೆ, ಹೊರಟು ಹೋಗುತ್ತಿವೆ. ಆದರೆ ನಾನು ಚಿದಾಕಾಶ, ಪ್ರಜ್ಞೆ, ಕಾನ್ಸಿಯಸ್ನೆಸ್, ಶಾಶ್ವತವಾಗಿ ಇರುವಂಥದ್ದು. ಐ ಆಮ್ ಬ್ರಾಹ್ಮಣ. ಆದಿಶಂಕರಾಚಾರ್ಯ ಅವರು ಹೇಳೋ ಹಾಗೆ ಈ ಜಗತ್ ಮಿಥ್ಯ,
ಬ್ರಾಹ್ಮಣ ಅಷ್ಟೇ ಸತ್ಯ. ಏನಿದು ಜಗತ್ತಂದ್ರೆ? ನನ್ನ ಜಗತ್ತು. ಈ ಯೋಚನೆಗಳು, ಭಾವನೆಗಳು ಮತ್ತು ಸಂವೇದನೆಗಳು, ಇದೇ ನನ್ನ ಜಗತ್ತು. ಇದು ಮಿಥ್ಯ. ಯಾಕಂದ್ರೆ ಇದು ಅನಿತ್ಯ. ಬರ್ತಾ ಇದೆ, ಹೋಗ್ತಿದೆ, ಬರ್ತಾ ಇದೆ, ಹೋಗ್ತಿದೆ. ಬ್ರಾಹ್ಮಣ ಸತ್ಯ. ಐ ಆಮ್. ಅಹಂ ಬ್ರಹ್ಮಾಸ್ಮಿ. ತತ್ವಂ ಅಸಿ. ಪತಂಜಲಿ ಮಹರ್ಷಿ ಹೇಳೋ ಹಾಗೆ, ನಿನ್ನ ಮೂಲ ಸ್ವರೂಪದಲ್ಲಿ ಸ್ಥಾಪಿತನಾಗು. ಅಬೈಡ್ ಇನ್ ದ ಟ್ರೂ ನೇಚರ್ ಆಫ್ ಯುವರ್ ಸೆಲ್ಫ್. ನಿರ್ಗುಣ, ನಿರಾಕಾರ. ಯಾವುದೇ ಆಕಾರ ಇಲ್ಲ, ಯಾವುದೇ ಗುಣಧರ್ಮ ಇಲ್ಲ. ಏನೇ ಅನುಭವಗಳು ಕಂಡು ಬಂದರೂ ಕೂಡ ಅದು ಈ ಪ್ರಜ್ಞೆ ಎಂಬ ಆಕಾಶದಲ್ಲಿ ಬಂದು ಹೋಗುತ್ತಿರುವ ಮೋಡಗಳು ಇದ್ದ ಹಾಗೆ. ನಮ್ಮ ಗಮನ ಈ ಇರುವಿಕೆಯ ಕಡೆಗೆ, ಪ್ರಜ್ಞೆಯ ಸ್ಥಿತಿಯ ಕಡೆಗೆ. ಕಾನ್ಸಿಯಸ್ನೆಸ್. ಐ ಆಮ್ ಬ್ರಾಹ್ಮಣ. ಅಹಂ ಬ್ರಹ್ಮಾಸ್ಮಿ. ಈ ಒಂದು ಸ್ಥಿತಿ ಏನಿದೆ, ತುಂಬಾ ಶಕ್ತಿಯುತವಾದಂತಹ ಸ್ಥಿತಿ. ಕೆಲವೇ ಕ್ಷಣಗಳಾದರೂ ಈ ಸ್ಥಿತಿಯಲ್ಲಿದ್ರೆ ಅದರಿಂದ ತುಂಬಾ ಪರಿಣಾಮಕಾರಿಯಾದಂತಹ ಲಾಭಗಳಿರುವಂಥದ್ದು. ಈ ಬ್ರಾಹ್ಮಣತ್ವದ ಸ್ಥಿತಿ ಕೆಲವೇ ಕ್ಷಣಗಳ ಅನುಭವ ಆದರೂ ಕೂಡ ಹತ್ತಾರು ಜನ್ಮಗಳ ಕರ್ಮ ಅಳಿಸಿ ಹೋಗುವಂಥದ್ದು. ಅಷ್ಟೊಂದು ಶಕ್ತಿಶಾಲಿ. ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಈ ಸ್ಥಿತಿಯಲ್ಲಿರುವ ಅಭ್ಯಾಸ ಮಾಡೋಣ. ಇರುವಿಕೆಯ ಸ್ಥಿತಿ. ಮೂಲ ಸ್ವರೂಪದಲ್ಲಿ ಇರುವಿಕೆಯ ಸ್ಥಿತಿ. ಈಗ ನಿಧಾನವಾಗಿ ಗಮನವನ್ನು ದೇಹದ ಕಡೆಗೆ ತೆಗೆದುಕೊಂಡು ಬರೋಣ. ದೇಹದ ಪೋಸ್ಚರ್, ದೇಹದ ಭಂಗಿ, ಉಸಿರಾಟ, ಎರಡು ಕಾಲುಗಳ ಕಡೆಗೆ ಗಮನ, ಪಾದಗಳ ಕಡೆಗೆ ಗಮನ.
ಈ ಪಾದಗಳಲ್ಲಿ ಯಾವ ರೀತಿಯ ಸಂವೇದನೆಗಳಿದೆ, ಯಾವ ರೀತಿಯ ಅನುಭವ ಇದೆ? ಕಾಲಿನ ಬೆರಳುಗಳು, ಅಂಗಾಲುಗಳು, ಹಿಮ್ಮಡಿಗಳು, ಆಂಕಲ್ಸ್, ಮೀನಖಂಡಗಳು, ಮೊಣಕಾಲುಗಳು, ಇಡೀ ಕಾಲುಗಳು, ದೇಹದ ಕೆಳಭಾಗ, ಹೊಟ್ಟೆಯ ಭಾಗ, ಎದೆಯ ಭಾಗ, ಗಂಟಲು, ಮುಖದ ಭಾಗ, ಯಾವ ರೀತಿಯ ಸಂವೇದನೆಗಳಿದೆ ಇಲ್ಲಿ ಗಮನಿಸೋಣ. ಹಾಗೆ ದೇಹದ ಹಿಂಭಾಗದಲ್ಲಿ ಬೆನ್ನಿನ ಕೆಳಭಾಗ, ಮೇಲ್ಭಾಗ, ಭುಜಗಳು, ಎರಡೂ ಕೈಗಳು, ಕತ್ತು, ತಲೆಯ ಹಿಂಭಾಗ, ತಲೆಯ ಮೇಲ್ಭಾಗ, ಇಡೀ ದೇಹ, ಇಡೀ ದೇಹವನ್ನು ಗಮನಿಸೋಣ. ಈ ಇಡೀ ದೇಹವನ್ನು ಗಮನಿಸ್ತಾ ದೀರ್ಘವಾಗಿ ಉಸಿರನ್ನ ಒಳಗಡೆ ತೆಗೆದುಕೊಳ್ಳೋಣ. ಇಡೀ ದೇಹವನ್ನು ಗಮನಿಸ್ತಾ ಸಂಪೂರ್ಣವಾಗಿ ಉಸಿರನ್ನು ಹೊರಗಡೆ ಹಾಕೋಣ. ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರನ್ನು ಒಳಗಡೆ ತೆಗೆದುಕೊಳ್ಳೋಣ, ಹೊರಗಡೆಗೆ ಹಾಕೋಣ. ಈ ಒಂದು ವಿಶಾಲ ಮನಸ್ಥಿತಿಯಿಂದ ಮುಂದಿನ ಕ್ಷಣಕ್ಕೆ ಕಾಲಿಡೋಣ. ನಿಧಾನವಾಗಿ ಎರಡು ಕೈಗಳನ್ನ ಮೇಲಕ್ಕೆ ಎತ್ತೋಣ, ಒಂದಕ್ಕೊಂದು ಉಜ್ಜೋಣ. ಇಲ್ಲಿ ಕಂಡು ಬರುವ ಬಿಸಿಯ ಅನುಭವ ಮತ್ತು ಶಬ್ದದ ಅನುಭವ ಅದನ್ನು ಗುರುತಿಸೋಣ. ಹಾಗೆ ಎರಡು ಕೈಗಳನ್ನ ಕಣ್ಣುಗಳ ಮೇಲಿಟ್ಕೊಳ್ಳೋಣ. ಬಿಸಿಯ ಅನುಭವ, ಹಾಗೆ ಎರಡು ಅಂಗೈಗಳನ್ನ ನೋಡ್ತಾ ನಿಧಾನವಾಗಿ ಕಣ್ಣುಗಳನ್ನು ತೆರೆಯೋಣ ಮುಗುಳ್ನಗೆಯೊಂದಿಗೆ. ಧನ್ಯವಾದಗಳು. ಸರ್ ಚಿದಾಕಾಶ ಅಂದ್ರೆ ಏನು? ಚಿತ್ ಆಕಾಶ. ಚಿತ್ ಅಂದ್ರೆ ಅರಿವು, ಆಕಾಶ. ಆಕಾಶ ಕಡೆ ಗಮನ. ನಾನು ಅನ್ನುವಂಥದ್ದನ್ನೇ ಆಕಾಶ. ಇಲ್ಲಿ ಬರ್ದದ್ದಿದೆಯಲ್ಲ ಮೇಡಮ್ ಪಿಕ್ಚರ್ ಅಲ್ಲಿ ಐ ಆಮ್ ಅಂತ ಹೇಳಂದು ಆಕಾಶ ಇದ್ದಂಗೆ. ಆತ್ಮ, ಆತ್ಮದ ಬಗ್ಗೆ. ಆತ್ಮ, ಆತ್ಮ, ಬ್ರಾಹ್ಮಣ, ಪರಮಾತ್ಮ ಏನಾದ್ರು ಅನ್ಕೊಳ್ಳಿ ಮೇಡಮ್. ಸೋಲ್ ಸೋಲ್ ನನ್ನ ಇರುವಿಕೆ. ಓಕೆ. ಆತ್ಮ ಅಂತ ಹೇಳಂದ್ಬಿಟ್ರೆ ಮತ್ತೆ ನೀವು ಅದನ್ನ ಯಾವ ಒಂದು ವಸ್ತು ಅಂತ ಯೋಚನೆ ಮಾಡ್ತೀರ. ಅದಕ್ಕೆ ಅದು ವಸ್ತು ಅಥವಾ ವ್ಯಕ್ತಿ ಅಲ್ಲ. ಅದಕ್ಕೂ ಯಾವುದೇ ಗುಣಧರ್ಮಗಳು ಇಲ್ಲದೆ ಇರುವಂತದ್ದು. ಸ್ವಲ್ಪ ಹತ್ತತ್ರ ಅಂತ ಹೇಳಂದ್ರೆ ಆಕಾಶ, ಅದಕ್ಕೆ ಯಾವ್ದು ಗುಣಧರ್ಮಗಳು ಕಂಡು ಬರಲ್ಲ. ಸ್ಪೇಸ್ಗೆ ಅದೇ ಪ್ರಜ್ಞಾವಸ್ಥೆ ಅಂತ ಹೇಳ್ಬೋದು.